ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂತ ರೇವತಿ ಅನಂತರಾಮ್ ಅವರೇ, ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ನಗರಸಭೆಯ ಎಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ನಾನು ಏನು ಕೊಡುಗೆಯನ್ನು ಕೊಟ್ಟಿದೆ ಹೇಳಿ ಹೋಗ್ಲಿ, ಏನು ಕೊಡುಗೆಯನ್ನು ಕೊಟ್ಟಿದೆ ಹೇಳಿ ಹೋಗ್ಲಿ. ನೆಹರು ಅವರು, ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಸಹ ಈ ದೇಶದಲ್ಲಿ ನಿರುದ್ಯೋಗ ಯುವಕರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿಗೆ ಏನಾದ್ರೂ ಈ ದೇಶದಲ್ಲಿರ್ತಕ್ಕಂಥ ಸರ್ಕಾರಗಳು ಕಷ್ಟ ಬಂದಾಗ ಸಹಾಯ ಮಾಡತಕ್ಕಂಥ ಪಕ್ಷ ಯಾವ್ದಾದ್ರು ಅದು ಕಾಂಗ್ರೆಸ್. ಇದನ್ನ ನಿಮ್ ಪ್ರಶ್ನೆ ಕೇಳಬೇಕು ನೀವು. ಏನಾದ್ರೂ ನಿಮ್ಗೆ ಬಿಜೆಪಿ 2014ರಿಂದ ಇವತ್ತು 24ವರೆಗೂ ಈ ದೇಶ 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರ ಸರ್ಕಾರ ಇದೆ. 14ರಲ್ಲಿ ಹೇಗೆ ಹೇಳಿದವರು ನಮ್ಮ ಮನೆಗಳಲ್ಲಿ ಏನಾದ್ರೂ ಸೇತಿಗೋ ಏನಾದ್ರು ಒಂದು ಗುಂಡಿ ಕಿತ್ತೋದ್ರೆ ಆ ಗುಂಡಿ ಹಾಕೊಳಕ್ಕೆ ಏನಾದ್ರು ಸೂಜಿ ಕೊಟ್ಟಿದ್ಯಾ ಹೋಗ್ಲಿ ಬಿಜೆಪಿ ಸರ್ಕಾರ? ಆ ಸೂಜಿಗೆ ದಾರ ಕೊಟ್ಟಿದ್ಯಾ ಹೋಗ್ಲಿ? ಇರ್ಬಹುದು, ನಗರ ಇರಬಹುದು, ಅವೆಲ್ಲವನ್ನು ಮಾಡಿದ್ರು ನಿಮ್ಮ ಕಣ್ಣು ಮುಂದೆ ಇದೆ. ಯಾಕೆ ಇಷ್ಟು ವರ್ಷಗಳ ಕಾಲ ಆಗಿರ್ಲಿಲ್ಲ? ನಮ್ಮ ಮಾತೇ ರೀತಿ ಮಾಡಿ ಅದೇ ಈ 23 ಚುನಾವಣೆ ನಾವು ಗ್ಯಾರಂಟಿ ಕೊಟ್ಟಿದ್ದು, ಆ ಎಲ್ಲಾ ಗ್ಯಾರಂಟಿಗಳು ನೀವು ತೋರ್ತಾ ಇಲ್ವಾ? ನಿಮ್ಮ ಮನೆಯಲ್ಲಿ ಬರ್ತಾ ಇಲ್ವಾ? ಬರದೇ ಇದ್ದಾರೆ ಯಾರು? ಕೈ ಎತ್ತಿ ನೋಡೋಣ. ಯಾರು ಇಲ್ಲ. ಎಐಸಿಆರ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧಿಯವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 25 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಒಂದು ವೆಚ್ಚಕ್ಕೆ ರಕ್ಷಾ ರಾಮಯ್ಯ ಅವರಿಗೆ, ಹಸ್ತದ ಗುರುತಿಗೆ ಬಂಧುಗಳೇ, ಸಾಕಷ್ಟು ವಿಚಾರಗಳನ್ನ ಲೋಕಸಭಾ ಚುನಾವಣೆ ಪೂರ್ವ ಶಾಸಕರು ಮಾಡಿದಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ತಾವೆಲ್ಲರೂ ನಾವು ರಕ್ಷಾರಾಮಯ್ಯರನ್ನ ಗೆಲ್ಲಿಸಬೇಕು ಅಂತ ಹೇಳಿ 3-4 ದಿನದಿಂದ ಎಲ್ಲರೂ ಸಹ ಒಗ್ಗಟ್ಟಾಗಿ ಬಂದಿದ್ದೀರಿ. ಅದೇ ರೀತಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿ, ಚುನಾವಣೆ ಮುಗಿದ ನಂತರ ನಾವು ಎಲ್ಲ ಮುಖಂಡರು ಕರೆದು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಮಾರ್ಗದರ್ಶನವನ್ನು ತಗೊಂಡು ಆ ನಿಟ್ಟಿನಲ್ಲಿ ಸಮಿತಿಯನ್ನ ಮಾಡ್ಕೊಂಡು ಹೋಗೋಣ. ಯಾವುದೇ ಈ ಗೊಂದಲ ಬೇಡ ಬಯಸ್ತೀವಿ. ಇನ್ನು ವಿಶೇಷವಾಗಿ ಬಿಜೆಪಿ ಸುಳ್ಳು ಹೇಳುವ ಸರ್ಕಾರ ಯಾವ್ದಾದ್ರು ಈ ದೇಶದಲ್ಲಿದ್ರೆ ಅದು ಬಿಜೆಪಿ ಸರ್ಕಾರ. ಇವತ್ತು ನೋಡಿ ಹೇಗಿದೆ. ಇವತ್ತು ಆ ಜೆಡಿಎಸ್ ನ ಮುಖಂಡರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡುದು, ಸಚಿವರು ಮಾಡುದು, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಗೊಳಿಸಿಕೊಂಡು ಇವತ್ತು ಬಿಜೆಪಿ ವಿಲೀನ ಆಗಿದ್ದಾರೆ. ಯಾವ ಕಾರ್ಯಕರ್ತರೆಲ್ಲರೂ ಹೋಗ್ಲಿ, ಮುಖಂಡರೆಲ್ಲರೂ ಹೋಗ್ಲಿ, ಇದನ್ನ ತಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಈ ಬಿಜೆಪಿ ಸರ್ಕಾರವನ್ನ ಭಾರತ ರತ್ನ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಸರ್ಕಾರ ಬಂದೇ ಬರುತ್ತೆ. ಅಲ್ಲಿ ಸುಮಾರು ನಿಮ್ಗೆ ಇನ್ನೂ 1.5 ಲಕ್ಷ ರೂಪಾಯಿ ಬರ್ತದೆ. ಏನ್ ನಾವೀಗ ಮಹಿಳೆಯರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ಗ್ಯಾರಂಟಿ ಕಾರ್ಡ್ ಮನೆ ಕೊಟ್ಟಿದೀವಲ್ಲ, ಕೊಟ್ಟಿದ್ದೀರಾ? ಹಾಗೆ ನಿಮ್ಮ ಕುಟುಂಬಕ್ಕೆ ಇವತ್ತು ಜನಸಂಖ್ಯೆ 3 ಬಟನ್ ಮುಖಾಂತರ ಈ ಲೋಕಸಭಾ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.